ಮನೆ ಸಾಲ ಕಟ್ಟನ ಅವನಿಗೆ ಮಾತ್ರೆ ತಗೋಣ ಅನ್ನಂಗಾಗುತ್ತಂಗೆ. ಅಯ್ಯೋ ಅನ್ಸ್ಕೊಂಡ್ ತಿನ್ಬಿಟ್ರು. ಬಡವ್ರನ್ನ ಎಲ್ಲೋ ನೆಮ್ಮದಿಯಾಗಿರೋರ್ನ ಕರ್ಕೊಂಬಂದು ಬೀಗ ಕೊಡ್ತೀವಮ್ಮ ಅಂತ ಹೇಳಿ ನಮ್ಗಿಲ್ದಿದ್ ಕಷ್ಟ ಮಾಡಿಟ್ಬಿಟ್ರು. ನಾಲ್ಕು ವರ್ಷ ಆಯ್ತಣ್ಣ ಮನೆ ಕಡಿವಿ. ನಾವು ಇದ್ದಿದ್ ಮನೆ ಕಡ್ಕೊಂಡು ಅವ್ರು ಕಟ್ಕೊಡ್ತಾರ ಅಂತೇಳಿ ನಾವು ಕಡ್ಕೊಂಡು 4 ವರ್ಷ ಆಯ್ತು. ಇನ್ನ ಇದು 4 ವರ್ಷ ಆದ್ರೂ ಏನೂ ಆಗಿಲ್ಲ. ಅದ್ರಾಗೆ ಬಾಡಿಗೆ ಕಟ್ಲಾರ್ದೇನೆ ಇದ್ರಾಗ ಇದೀವಿ ಇವಾಗ ಸೀಟ್ ಹೊತ್ಕೊಂಡು. ಇಲ್ಲೇನೆ ವಾಸ. ಹುಡುಗರು ಇಬ್ರು ಹುಡುಗರು ಇದಾರೆ, ಗಂಡ ಚಿಕ್ಕ ಹುಡುಗರು ಇಬ್ರು, ನಾವು ಗಂಡ ಹೆಂಡತಿ. ಇದ್ರಾಗ ಇವಾಗ 4 ವರ್ಷ ಆಗ್ತತೆ. 4 ವರ್ಷ ಆಗೈತೆ ಕಡಿವಿ. ಕಟ್ಕೊಡ್ತೀವಿ ಒಂದ್ ತಿಂಗಳು ಅಂತ ಮುಂದಕ್ ದಬ್ತಾನೆ ಇದಾರೆ. ಸುಮ್ನೆ ಕಟ್ಕೊಡ್ತಾ ಇಲ್ಲ. ಆಗ್ತಿವಮ್ಮ ಮುಂದಿನ ತಿಂಗಳು ಅಂತ ದಬ್ತಾನೆ ಇದಾರೆ ಸುಮ್ನೆ. ಹಮಾಲಿ ಕೆಲ್ಸಕ್ಕೆ ಹೋಗ್ತಾನೆ. ನಾವು ಅಡಿಗೆ ಮಾಡೋ ಕೆಲ್ಸಕ್ಕೆ, ಪಾತ್ರೆ ತಿಕ್ಕಕ್ಕೆ ಅದಕ್ಕೆ ಹೋಗ್ತೀವಿ. ಇರವೆಲ್ಲ ನಾವ್ ಹಾಕೊಂಡಿದ್ವಿ. ಈಗ ಸಾಲ ಕಟ್ಟಕ್ಕಾಗ್ದೆ ಊಟ ಮಾಡಕ್ಕಾಗ್ದೆ ಸಾಯ್ತಾ ಇದ್ವಿ ಮನೆಗೆ. ಹಂಗೆ ನನ್ ಮಗನಿಗೆ ತಿಂಗ್ಳು ಬಂದ್ರೆ 3-4 ಸಾವಿರ ರೂಪಾಯಿ ಮಾತ್ರೆ ತಗೊಳ್ಬೇಕು. ಈ ಮನೆ ಸಾಲ ಕಟ್ಟನ ಅವನಿಗೆ ಮಾತ್ರೆ ತಗೋಣ ಅನ್ನಂಗಾಗುತ್ತಂಗೆ. ಅಯ್ಯೋ ಅನ್ಸ್ಕೊಂಡ್ ತಿನ್ಬಿಟ್ರು. ಬಡವ್ರನ್ನ ಎಲ್ಲೋ ನೆಮ್ಮದಿಯಾಗಿರೋರ್ನ ಕರ್ಕೊಂಬಂದು ಬೀಗ ಕೊಡ್ತೀವಮ್ಮ ಅಂತ ಹೇಳಿ ನಮ್ಗಿಲ್ದಿದ್ ಕಷ್ಟ ಮಾಡಿಟ್ಬಿಟ್ರು. ಈಗ ವಾರ ಬಂದ್ರೆ 3 ಸಾವಿರ ರೂಪಾಯಿ ಕಟ್ಬೇಕು ಸಂಘಗಳಿಗೆ. ನಮಗ್ ಮದ್ವೆ ಕೆಲ್ಸ ಇದ್ರೆ ದುಡಿಮೆ, ಮದ್ವೆ ಕೆಲ್ಸ ಇಲ್ಲ ಅಂದ್ರೆ ದುಡಿಮೆನೇ ಇಲ್ಲ. ಮನೆಗೆ ಕುತ್ಕೋಬೇಕು. ಸಂಘಗಳೇ ಸುಮ್ನಿರ್ತಾರೆ, ಕಟ್ರಮ್ಮ ಸಾಲ ಅಂತಾರೆ. ಈಗ್ಲೂ ಮೀಟರ್ ಹಾಕಿಲ್ಲ. ದಿನಾ ಕರೆಂಟರ್ ಬರ್ತಾರೆ, ಮೀಟರ್ ಹಾಕೊಳ್ಳಮ್ಮ ಅಂತ ಕಟ್ ಮಾಡಿ ಹೋಗ್ತಾರೆ. ಕಟ್ ಮಾಡೋದಾಗೆಲ್ಲ ಅವ್ರಿಗೆ 50 ರೂಪಾಯಿ ಕೊಟ್ಟು ರಿಪೇರಿ ಮಾಡಿಸ್ಕೋಬೇಕು ನಾವು. ಬರೀ ನಮ್ಗೆಲ್ಲ ಇಲ್ದಿದ್ ನೋವೇ. ಈಗ್ಲೂ ನೋವು ಮಾಡೋಗ್ಬಿಟ್ರು. ಏನ ಕಿವಾಕ್ ಹಾಕೊಂಬಂಗಿಲ್ಲ ಅವ್ರ ಯಾರು. ಹೋಗೋಗಿ ಇಲ್ಲ ಇದೀವಿ. ಇದ್ರ ಮಾಡ್ಕೊಂಡ್ ತಿಂತೀವಿ. ಮನೆ ಬಿದ್ದೋಗಿತ್ತು ಸ್ವಲ್ಪ ಬಿದ್ದೋಗಿತ್ತು. ಅದ್ ಕಡಿವಿ ಬುನದ್ ಹಾಕ್ಸ್ರಂತ ಬುನದ್ ಹಾಕ್ಸಿದ್ದು ಕೊಟ್ಟಿಲ್ಲ ನಮ್ಗೆ. ಯಾತ್ರ ಕೊಟ್ಟಿಲ್ಲ. 15 ಲಕ್ಷ ಸಾಲ ಮಾಡಿ ಮನೆ ಕಟ್ಸ್ಕೊಂಡಿದೀನಿ. ಕಟ್ಸ್ಕೊಳ್ರಿ ನಾವ್ ಕೊಡ್ತೀವಂತ ಹೇಳಿದ್ರು. ದುಡ್ಡು ಕೊಡ್ತೇವಂತ ಹೇಳಿದ್ರು. ನೀವ್ ಅರ್ಜೆಂಟ್ ಇದ್ರೆ ನೀವ್ ಕಟ್ಸ್ಕೊಳ್ರಿ ನಾವ್ ದುಡ್ಡು ಕೊಡ್ತೇವಂತ ಹೇಳಿದ್ರು.
ಅದೇ ಕಾದರಣ್ಣ ಕಂತ್ರಟ್ಟು ಯಾತ್ರ ಕೊಡ್ಲಿಲ್ಲ. ಹೋದ್ರೆ ಮನೆಗ್ ಇರಲ್ಲ, ಆಫೀಸ್ನಾಗ ಇರಲ್ಲ, ಹೋವನ್ ಕೇಳ್ರ ಅವ್ರ ಕೇಳ್ರ ಅಂತ ಹೇಳಿದ್ರು. ಇಂಜಿನಿಯರ್ ಆಯ್ಪ ಕಾದರಣ್ಣ. ಇಂಜಿನಿಯರ್ ಯಾ ಇಂಜಿನಿಯರ್ ಬಂದಿಲ್ಲ. ಫಸ್ಟ್ ಬಂದು ನೋಡ್ಕೊಂಡು ಹೋದ್ರು, ಮತ್ತೆ ಯಾರು ಬಂದೇ ಇಲ್ಲ. ಎಲ್ಲ ನಾವ ಕಟ್ಸ್ಕೊಂಡ್ ನಾ ಇವಾಗ ಜನನ ಬಡ ಜನನ ಅಯ್ಯೋನಿಸ್ತಾ ಇದಾರೆ. ಅವ್ರ ಕೈಲಾದ್ರೆ ಮಾಡ್ಬೇಕು, ಇಲ್ಲಿದ್ರೆ ಬೇರೆಯವ್ರಿಗನ ಕೊಡ್ಬೇಕು. ಇಲ್ಲಿದ್ದೆಲ್ಲ ಬಡ ಜನನ ಯಾಕೆ ಅಯ್ಯೋನಿಸ್ಬೇಕು? ಸಾಲುಗಳು ಸುಲುಗಳು ಮಾಡ್ಕೊಂಡು ಅವ್ರು ಕೊಂಡೀರಾಗ ಕೈ ತೊಳಿತಾ ಇದಾರೆ. ಇಂಥವೆಲ್ಲ ಮಾಡ್ತಾ ಇದಾರೆ. ಇನ್ನು ಬಹಳ ಬಡ ಜನಗಳು ಹಂಗೆ ನಿಂತ್ಕೊಂಡಿದೆ ಮನೆಗಳು. ಒಂದು ಸುಮಾರು 25 ಮನೆಗಳು ಹಂಗೆ ನಿಂತ್ಕೊಂಡಿದೆ. ಪಾಪ ಬೇರೆ ಕಡ್ಬಾಡವ್ರೆ ಇರೋದು ನಮ್ಮ ಏರಿಯಾದಾಗ. ಅಂತದ್ರಲ್ಲಿ ಮನೆಗಳು ಅರ್ಧಕ್ಕೆ ನಿಂದಿರ್ಸಿ ಅರ್ಧಕ್ಕೆ ಕೈ ಬಿಡ್ತಾ ಇದಾರೆ. ಮನೆಗಳು ಇಲ್ದವರು ಇದಾರೆ, ಮನೆಗಳು ಇಲ್ದವರು ಇದಾರೆ. ಅವ್ರ ಪರಿಸ್ಥಿತಿ ಏನು? ಬಾಡಿಗೆ ಕಟ್ಕೊಂಡು ಹೊರಗಡೆ ಇದಾರೆ. ಅಂತವ್ರ ಪರಿಸ್ಥಿತಿ ಏನು? ಇವ್ರ ಕೈಲಿ ಆದ್ರೆ ಕಟ್ಬೇಕು, ಇಲ್ಲಿದ್ರೆ ಸುಮ್ನೆ ಇರ್ಬೇಕು. ಇಲ್ಲ ಬಡ ಜನಕ್ಕೆಲ್ಲ ಆಸೆ ತೋರಿಸಿ ಸ್ಲಮ್ ಮನೆ ಒಂದು ಡಿ.ಡಿ 2 ಡಿ.ಡಿ ಕಟ್ರಿ ಅಂತೇಳಿ ಅವ್ರಿಗೆ ಇಲ್ಲಿದ್ದೆಲ್ಲ ಆಸೆ ಹುಟ್ಸಿ, ನಾವು ಬೇಗ ಸಮೇತ ಒಂದು ನಿಮ್ದು ಏನು ಖರ್ಚಿಲ್ಲ ಅಂತೇಳಿ ಡಿ.ಡಿ ಒಂದ ಕಟ್ಸ್ರಿ ಅಂತೇಳಿ ಕಟ್ಸ್ಕೊಂಡು ಅವ್ರನ್ನ ಪಾಪ ಹೊರಗೆ ನಿಂದಿರ್ಸ್ಬಿಟ್ರು ಬಡ ಜನನ್ನ. ಈ ಸ್ಥಿತಿಗೆ ತಂದಿರೋದು ಇವರೇ, ಕಾಂಟ್ರಾಕ್ಟ್ದಾರ್ಗಳೇ ತಂದಿರೋದು. ಈ ಟೆಂಡರ್ ಹಾಕಿರೋದು ತಂದು ಹೊರಗೆ ನಿಂದಿರ್ಸಿದಾರೆ ಅವ್ರನ್ನ. ಬಡ ಜನನ ಅಯ್ಯೋನಿಸ್ತಾ ಇದಾರೆ. ಇಲ್ಲಿಗೆ 2 ವರ್ಷ 3 ವರ್ಷ ರನ್ನಿಂಗ್ ಆಯ್ತು. ಇಲ್ಲಿ ಮನೆಗಳು ನಿಂತ್ಕೊಂಡು ತಿರುಗಿ ಬಗ್ಗೆ ನೋಡ್ಲಿಲ್ಲ ಅಸಲ್ಗೆ. ಏನ್ರಿ ಸರ್ ಹಿಂಗ್ ಹೊಡಿದ್ರ ಏನ್ ಭಾರಿ ದೌರ್ಜನ್ಯ ಮಾಡ್ತಾ ಇದಾರೆ ಅವರೇ ನಮ್ಮ ಮೇಲೆ. ಏನು ಹಂಗ್ ಕೇಳ್ತಿದ್ದಿ ಹಿಂಗ್ ಕೇಳ್ತಿದ್ದಿ ಅಂತ ಅಯ್ಯೋ ಅನ್ಸ್ಬಿಟ್ಟಿದಾರೆ ಸರ್. ಇದ್ರಾಗೆ ಬಹಳ ಅಯ್ಯೋ ಅನ್ಸಿದ್ದಾರೆ. ಇದಕ್ಕೆ ನೀವು ಸ್ವಲ್ಪ ಸೂಕ್ಷ್ಮ ಕ್ರಮ ತಗೋಬೇಕು. ಲೇಬರ್ ಕಾರ್ಡ್ ಜೆರಾಕ್ಸ್ ಇಸ್ಕೊಂಡಿದ್ರು. ಕಾದರ್ ಸರ್ ಇಸ್ಕೊಂಡಿದ್ದಾರೆ. ಎಲ್ಲರೂ ಗಂಡ ಹೆಂಡತಿವು ಇಸ್ಕೊಂಡಿದ್ದಾರೆ. ಅವು ಸ್ಕಾಲರ್ಶಿಪ್ ಹುಡುಗರ್ಗ್ ಬೀಳ್ತಾವಂತೆ ಲೇಬರ್ ಕಾರ್ಡ್ ಇದ್ರೆ. ಇವಾಗ ಬೀಳ್ತಾ ಇಲ್ಲ ಹುಡುಗರ್ಗೆ. ಲೇಬರ್ ಮೊದ್ಲಾಗ ಬಿದ್ದಿದ್ದು. ಈಗ ಇವ್ರ ಇಸ್ಕೊಂಡ್ಮೇಲೆ ಬಿಡ್ಲಿಲ್ಲ. ಅದಕ್ಕೆ 2 ಲಕ್ಷ ಕಟ್ ಮಾಡ್ಕೊಂತಾರಂತೆ. ಅದನ್ನು ಎಲ್ಲ 9,000ಕ್ಕೆ ಬಿಲ್ ಮಾಡಿದಾರೆ ಅಂತಂದು ಹೇಳ್ತಾರೆ. ಆಗ ನಿಮ್ದು ಯಾವಾಗ ಕೋಟೆಗಳು ಮನೆ ಎಲ್ಲಾ ಜಮಾ ಆಗಿದಾವ ಅಂತಂದು ಬೋರ್ಡ್ ಹಾಕಿದಾರೆ ಆಫೀಸ್ನಾಗೆ. ಮನೆಗಳಾಗಿಲ್ಲ. ನಾವ್ ದಿನ ಹೋಗೋಗ್ ಬರ್ತೀವಪ್ಪ. ಒಬ್ರಿಗಿಬ್ರಿಗೆ ಆಗುತ್ತೇನು? ಒಬ್ರಿಗಿಬ್ರಿಗೆ ಆಗಂಗಿಲ್ಲ. ನಾಳೆ ನಾಡ್ದ ಅಂತ ಇದಾರೆ ಸಾರ್. ನಿಮ್ಗೆ ಒಳ್ಳೇದಾಗೈತೆ ಕೆಟ್ಟದಾಗೈತೆ? ಯಾವ್ದು ಒಳ್ಳೇದಾಗಿಲ್ಲಪ್ಪ. ಬಡವ್ರಿಗೆ ಅನ್ಯಾಯ ಮಾಡ್ಕೊಡ್ತೀವಿ ಅಂತ 3 ತಿಂಗಳು ಮಾಡ್ಕೊಡ್ತೀವಿ ಅಂತಂದ್ ಹೇಳಿ ಇವಾಗ 3 ವರ್ಷ 4 ವರ್ಷ ಆದ್ರೂ ಕೂಡ ಮಾಡಿಲ್ಲ. ಅವರೇ ಕೇಳಿದ್ರೆ ನೀವೇ ಕೊಟ್ಟಿದ್ರ ಲೇಬರ್ ಕಾರ್ಡ್? ಅವರೇ ಕೇಳಿದಾರೆ. 3 ಕಂತು ಕಟ್ಟಿದ್ವಿ. ಮತ್ತೆ ಮುಂಚೆ ನಿಮ್ ಮಕ್ಳಿಗೆ ಓದ್ಸಕ್ ಅನುಕೂಲ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಇವಾಗ ಅನುಕೂಲ ಇಲ್ಲ. ನಿಮ್ಗೆ ಚೆನ್ನಾಗಿದೆ. ಮನೆ ಕಿತ್ತಿ ಮನೆ ಲೋನ್ ಮಾಡ್ಕೊಡ್ತೀವಿ ಅಂತ ಇದು ಮಾಡಿ ಪಾಪ ಮನೆ ಕಿತ್ತಿಸ್ಬಿಟ್ಟು ಹೇಳ್ದಾರ ಮಾತ್ ಕೆಟ್ಕೊಂಡು ಅವ್ನ್ ಕಿತ್ತಿ ಇವಾಗ ಅದೇ ಗೋಡೆ ಕಟ್ಟಿದಾರ. ಅದಕ್ಕೆ ಮೇಲೆ ತಾಟ್ಪಲ್ ಹಾಕೊಂಡು ಒಳಗಾಯ್ತಾನೆ ಬಾಡಿಗೆ ಕಟ್ಟ. ಅಲ್ಲಿ ಹೋಗಿದ್ವಲ್ಲ ಅದೇನ ಈಗ ನಮ್ಮನೆ. ಏನ್ ಮಾಡ್ತೀವಿ? ಏನ್ ಮಾಡ್ತಾರ ಏನು ಅಸಲಿಗೆ ಗೊತ್ತಿಲ್ಲಪ್ಪ. ಎಲ್ಲ ರೊಕ್ಕ ಕಟ್ಸ್ಕೊಂತಾರೆ. ಇದು ಅವ್ರಿಗೆ ಆ ಮನೆಗಳಿಗೆ ಏನ್ ಬರೋದಾಯ್ತು ಅದ್ ಕೊಟ್ಬಿಟ್ರ ಆಯ್ತಪ್ಪ. ಸಮಸ್ಯೆ ಇರೋದಿಲ್ಲಲ್ಲ. ಇಲ್ಲಾಂದ್ರೆ ಕೈಲಾದ್ರೆ ಮಾಡ್ಬೇಕು, ಇಲ್ಲಾಂದ್ರೆ ನಮ್ ಕೈಲಿ ಆಗೋದಿಲ್ಲ ಅಂತ ಇದ್ ಮಾಡ್ಬಿಡ್ಬೇಕು. ಬಡವರು ಎಲ್ಲಿಗೆ ಅಂತ ಇದು ಮಾಡ್ತಾರೆ. ಅತ್ತ ಕೂಲಿ ಹೋಗ್ತಾರ, ಐತ ಮನೆ ಬಾಡಿಗೆ ಕಟ್ತಾರ. ಏನಪ್ಪ ಅಮಾಲಿ ಕೆಲಸ ಮಾಡಾತ ಈತ ಈ ಮನೆ ಕಟ್ಟಕ್ ಪಾಪ ಹೊರಗಡೆ ಹೋಗಿ ತೋಣಗಲ್ಲಾಗೆಲ್ಲ ಕೆಲಸ ಮಾಡ್ತಿದ್ದಾನೆ. ಮೊನ್ನೆ ರೀಸೆಂಟ್ ಆಗಿ ಬಂದು ಈಗ ನಾ ಮನೆ ಕಟ್ಸ್ಕೊಡಂತ ಹೋಗಿ ಕಾದರಣ್ಣ ಹತ್ರ ಕೇಳಿದ್ರೆ ಇಲ್ಲಪ್ಪ ನಾವು ಕಟ್ಸ್ಕೊಡಕ್ ಆಗಲ್ಲ ನಿಂದ್ರಿಸಿದೀವಿ ಅಂತ ಹೇಳಿದಾರೆ. ಅವರೇ ಸ್ವತಃ ಧರ್ಮಸ್ಥಳ ಸಂಘದಲ್ಲಿ 1-2 ಲಕ್ಷ ಸಾಲ ತಗೊಂಡು ಮೊನ್ನೆಯನ್ನ ಇನ್ನ ಜೆಸ್ಟ್ ಜಲ್ಲಿ ಎಲ್ಲ ಆತನೇ ಸ್ವಂತ ತಗೊಂಡು ಓಡಿಸ್ಕೊಂಡಿದ್ದಾನೆ. ಇವತ್ತಿಗೂ ಹೆಂಡತಿ ಮಕ್ಳು ಕೂಡ ಇಲ್ಲ ಮನೆಗೆ. ಇಂಥ ದುರ್ಪರಿಸ್ಥಿತಿ ಬಂದೈತೆ ನೋಡಿ. ಸ್ವತಃ ಅವರೇ ಓಡಿಸ್ಕೊಂಡಿದ್ದಾರೆ.